ನೋಡಿ, ಶುಭಾಂಶು ಶುಕ್ಲಾ ಅವರ ಜೊತೆಯಲ್ಲಿ ಟಿಬೋರ್ ಕಾಪು, ಸ್ಲಾವೋಸ್ ಉಜಾನ್ಸ್ಕಿ, ವಿಸ್ಕಿವೀಸ್, ವಿಷನ್ ಮೂವರ ತಂಡ ಇವರ ಜೊತೆಯಲ್ಲಿ ತೆರಳಿತ್ತು. ಈಗ ಕ್ಯಾಪ್ಸಲ್ ಅನ್ನ ಅಲ್ಲಿ ತಂದು ಇಡ್ತಾ ಇರುವಂತಹ ದೃಶ್ಯವನ್ನ ಈಗ ನಾವು ಗಮನಿಸ್ತಾ ಇದ್ವಿ. ಒಂದಷ್ಟು ವಿಚಾರಗಳಿತ್ತು. ಒಂದು ಕಡೆ ನಮ್ಮೊಂದಿಗೆ ಇಬ್ರು ಸೈಂಟಿಸ್ಟ್ಗಳಿದ್ದಾರೆ. ಒಂದು ಕಡೆ ಕೃಷ್ಣಮೂರ್ತಿ ಸರ್, ಮತ್ತೊಂದು ಕಡೆ ಬಿಂದಗಿ ಸರ್ ಇದ್ದಾರೆ. ಬಿಂದಗಿ ಸರ್, ಈಗ ನನಗೆ ಒಂದು ಡೌಟ್ ಬಂದಿದ್ದು, ಇದು ನಮ್ಗೆ ಯಾವ ತರ ಕಂಡು ಬರ್ತಾ ಇದೆ ಅಂತಾರೆ, ನಾವು ಲಾಸ್ಟ್ ಟೈಮ್ ಕೂಡ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಯಾವಾಗ ಸುನೀತಾ ವಿಲಿಯಮ್ಸ್ ತಂಡವು ಕೂಡ ಇದೇ ರೀತಿಯಾಗಿ ಆಗಮಿಸಿತ್ತು. ಅದು ಡೇ ಟೈಮ್ ಇತ್ತು, ಹಾಗಾಗಿ ಅದೆಲ್ಲವೂ ಕೂಡ ನಮ್ಗೆ ಕಾಣಿಸ್ತದೆ. ಸ್ವಲ್ಪ ಅಲ್ಲಿ ಕತ್ಲಿದೆ, ಅದು ನೈಟ್ ಟೈಮ್ ಅಲ್ಲಿ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಒಂದೇನಂದ್ರೆ, ಸುನೀತಾ ವಿಲಿಯಮ್ಸ್ ಸುಮಾರು 9 ತಿಂಗಳು ಅಂತರಿಕ್ಷದಲ್ಲಿ ಕಳೆದಿದ್ರು ಅವರು. ಅದು ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಕಳೆದ್ರು. ಬಟ್ ಏನೇ ಕಾರಣ ಇರಲಿ, ಬಟ್ ಅವರು 9 ತಿಂಗಳು ಕಳೆದಿದ್ರಿಂದ ಅವರ ದೈಹಿಕವಾಗಿ ಮಾನಸಿಕವಾಗಿ ಸುಮಾರು ಪರಿಣಾಮ ಆಗಿತ್ತು. ಇಲ್ಲಿ ನಮ್ಮ ಶುಭಾಂಶು ಶುಕ್ಲಾ ಅವರ ಟೀಮು ಕೇವಲ 18 ದಿವಸ ಮಾತ್ರ ಕಳೆದಿರೋದ್ರಿಂದ, ಹೀಗಾಗಿ ಇದೊಂದು ಶಾರ್ಟ್ ಮಿಷನ್, ಅವರಿಗೆ ಅಷ್ಟೊಂದು ಪರಿಣಾಮ ಆಗಿರೋದಿಲ್ಲ. ಹೀಗಾಗಿ ಇದರಿಂದ ಏನಾಗುತ್ತೆ ಅಂದ್ರೆ, ಇವ್ರ ರಿಹ್ಯಾಬಿಲಿಟೇಷನ್ ಬೇಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವ್ರನ್ನ ಈಗ ಒಂದು ಪುನಶ್ಚೇತನ ಶಿಬಿರಕ್ಕೆ ಕರ್ಕೊಂಡು ಹೋದ್ಮೇಲೆ ಅವರಿಗೆ ಹಂತ ಹಂತವಾಗಿ ಟ್ರೈನಿಂಗ್ ಕೊಡ್ತಾರೆ, ರಿಹ್ಯಾಬಿಲಿಟೇಷನ್. ಅದಕ್ಕೆ ಅದು ಹಂತ ಹಂತವಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಬ್ಯಾಕ್ ಟು ನಾರ್ಮಲ್. ಈಗ 90 ದಿನಕ್ಕೂ 18 ದಿನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. 9 ತಿಂಗಳು, ಅವ್ರು 9 ತಿಂಗಳು, 9 ತಿಂಗಳು, ಇವರು 18 ದಿನ. ಹೌದು, 443 ಗಂಟೆ. ಹೌದು ಸರ್. ಈಗ ಅವರ ಮನಸ್ಥಿತಿಗೂ ಇವರ ಮನಸ್ಥಿತಿಗೂ ಏನಿರುತ್ತೆ ವ್ಯತ್ಯಾಸಗಳು? ಈಗ ಸರ್ ಹೇಳ್ತಾ ಇದ್ರು, ಬಿಂದಗಿ ಸರ್, ಅಜಗಜಾಂತರ ಇರುತ್ತೆ ಅಂತೇಳಿ, ಅವರ ದೇಹದಲ್ಲಿ ಒಂದಷ್ಟು ವ್ಯತ್ಯಾಸಗಳಿರುತ್ತೆ ಅಂತೇಳಿ. ಈಗ ಇವರ ದೇಹದ ಸ್ಥಿತಿ ಯಾವ ರೀತಿಯಾಗಿರುತ್ತೆ? ಇವರನ್ನ ಈಗ ರಿಹಾಬಿಲಿಟೇಷನ್ ಸೆಂಟರ್ಗೆ ಕರ್ಕೊಂಡೋದಾಗ ಅಲ್ಲಿ ಯಾವ ತರ ಆಗುತ್ತೆ, ಅದನ್ನು ಕ್ಲಿಯರ್ ಮಾಡ್ಬಿಡಿ ಸರ್. ಆಮೇಲೆ ಈ ಒಳಗಡೆ ಅಲ್ಲಿಗೆ ಹೋಗಿ, ಬಾಹ್ಯಾಕಾಶಕ್ಕೆ ಹೋಗಿ, ಅಲ್ಲಿ ಏನೆಲ್ಲ ಅವರು ಒಂದಷ್ಟು ತಯಾರಿಯನ್ನ ಮಾಡಿದ್ರು, ಅಲ್ಲಿ ಏನೆಲ್ಲ ಸ್ಟಡಿಯನ್ನ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಸರ್. 2 ವಿಚಾರವನ್ನು ಮಾತಾಡೋಣ. ಈಗ ತಾವು ಸ್ಕ್ರೀನ್ ಅಲ್ಲಿ ನೋಡ್ತಿರೋ ಒಂದು ಸಣ್ಣ ವಿಚಾರ ಒಂದೊಂದು ಹೇಳ್ಕೊಂಡ್ಬಿಟ್ಟು, ಈಗ ಅದೇನಾಯ್ತು ಅಂದ್ರೆ, ಸಮುದ್ರಕ್ಕೆ ಬಂದು ಇಳಿತು. ಸಮುದ್ರ ಬಂದ್ರ ಮೇಲೆ ಆ ಕಡೆ ಈ ಕಡೆ 2 ಬೋಟ್ ಬಂದ್ಬಿಟ್ಟು ಅದನ್ನ ಸೆಕ್ಯೂರ್ ಮಾಡಿದ್ರು, ಅದಕ್ಕೆ ಬೆಲ್ಟ್ ಹಾಕಿದ್ರು, ಅದೇನು ಲಿಫ್ಟ್ ಮಾಡೋದಕ್ಕೆ ಸಪೋರ್ಟ್ಗೆ. ಅದನ್ನ ಶೇನನ್ಸ್ ಓಷನ್ ಕ್ರಾಫ್ಟ್ ಏನಿದೆ ಶಿಪ್ ಮೇಲೆ ತಂದು ಇಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡಬಹುದು, ಆ ಕಡೆ ಈ ಕಡೆ ಆ ಕಡೆ ಒಂದು ಜನ ಓಡಾಡ್ತಿರ್ತಾರೆ ಅಲ್ಲಿ. ಅದು ಒಂದು ಮೆಕ್ಯಾನಿಕಲ್ ಆಗಿ ಒಂದು ಸೆಕ್ಯೂರ್ ಮಾಡೋದೊಂದು. ಸೆಕೆಂಡದಾಗಿ ಆ ಡ್ರೇಕೋ ಥ್ರಸ್ಟರ್ಸ್ ಗಳದ್ದು ಕೆಲವೊಂದು ಲಿಕ್ವಿಡ್ ಫ್ಯೂಲ್ ಇರುತ್ತೆ, ಲೀಕೇಜ್. ಅದನ್ನ ಸ್ವಲ್ಪ ಅವ್ರ ಆಗ ವಾಶ್ ಮಾಡ್ತಾ ಇದ್ದಾರೆ, ಆ ಕಡೆ ಈ ಕಡೆ ವಾಶ್ ಮಾಡ್ತಾ ಇದ್ದಾರೆ. ಅದೆಲ್ಲ ಯಾಕೆಂದ್ರೆ ಅದು ಕೆಮಿಕಲ್, ಅದು ಹಾನಿಕಾರಕ ಕೆಮಿಕಲ್ ಅದೇ ನೋಡಿ, ಅದೆಲ್ಲ ಮಾಡ್ತಾ ಇದ್ದಾರೆ. ಅದು ಮಾಡೋದ್ರ ಮೇಲೆ ನೆಕ್ಸ್ಟ್ ಇಲ್ಲಿ ಹ್ಯಾಚ್ ಓಪನ್ ಮಾಡೋದು, ನಮ್ ನೆಕ್ಸ್ಟ್ ಮೈಲ್ ಸ್ಟೋನ್ ನೋಡೋದು, ಹ್ಯಾಚ್ ಅನ್ನು ಓಪನ್ ಮಾಡಬೇಕು. ಇನ್ನು ಓಪನ್ ಮಾಡಿಲ್ಲ, ಅಲ್ಲಿ 3 ಜನ 4 ಜನ ಕೂತಿದ್ದಾರೆ ಅಲ್ಲಿ. ಇನ್ನು ಅಲ್ಲಿ ನೆಕ್ಸ್ಟ್ ಓಪನ್ ಮಾಡ್ತಾರೆ. ಅಲ್ಲಿಗೆ ಬಂದಾಗ ಆಗ ಓಪನ್ ಮಾಡ್ಬೇಕಾದ್ರೆ ಮಾತಾಡೋಣ. ಸ್ಯಾನಿಟೈಸ್ ಆಗ್ತಾ ಸ್ಯಾನಿಟೈಸರ್, ಅದು ಕೆಮಿಕಲ್ ಆಗ್ತಾ ಇದ್ರಲ್ಲ, ಅದು ಸ್ಯಾನಿಟೈಸ್ ಅನ್ನೋ ಟರ್ಮ್, ಸ್ಯಾನಿಟೈಸೇಷನ್ ಇಸ್ ಎ ಟರ್ಮ್ ಯೂಸ್ಡ್ ಫಾರ್ ಕೆಮಿಕಲ್ ಡಿಸ್ಟ್ರಕ್ಷನ್ ಆಫ್ ಬ್ಯಾಕ್ಟೀರಿಯಾ. ಇದು ಕ್ಲೀನಿಂಗ್ ಕೆಮಿಕಲ್ ಕ್ಲೀನ್ ಮಾಡೋದು. ಇದು ಅಂದ್ರೆ ಫ್ಯೂಯಲ್ ಇರುತ್ತೆ, ಟ್ರಾಕೋ ಥ್ರಸ್ಟರ್ಸ್ ಗಳು ಇರ್ತಾವಲ್ಲ, ಆ ಫ್ಯೂಯಲ್ಗಳು ಕೆರೋಸಿನ್ ಇರ್ಬೋದು, ಇಲ್ಲಿ ಕೆರೋಸಿನ್ ಬರಲ್ಲ, ಬೇರೆ ಫ್ಯೂಯಲ್ ಬರುತ್ತೆ. ಅದು ಮನುಷ್ಯನಿಗೆ ಹಾನಿಕಾರಕ. ಈಗ ಅಲ್ಲಿ ಅದು ಓಪನ್ ಮಾಡ್ತಿರೋದು, ಅದು ಸೆಂಟ್ರಲ್ ಕಾಣುತ್ತೆ. ಕೆಳಗೆಲ್ಲ ಕ್ಲೀನ್ ಮಾಡಿದ್ದಾರೆ, ಆ ಮೇಲ್ಗಡೆ ಓಪನ್ ಮಾಡ್ತಾರೆ. ಆ ಹ್ಯಾಚ್ ನಿಮಗೆ ಕಾಣುತ್ತೆ, ಅಲ್ಲಿ ಡೋರ್ ಇದೆ ನಿಮಗೆ. ಅಲ್ಲಿ ಏನೋ ಒಂದು ಡೋರ್ ಶೇಪ್ ಅಲ್ಲಿ ಸ್ವಲ್ಪ ಸ್ಕ್ವಯರ್ ಆ ಶೇಪ್ ಅಲ್ಲಿ ಇದೆ, ಆ ಶೇಪ್ ಅಲ್ಲಿ ಡೋರ್ ಇದೆ, ಅದನ್ನ ಓಪನ್ ಮಾಡ್ತಾರೆ. ಈಗ ಅದಕ್ಕೆ ಏನೇನು ಬೇಕು ಆ ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ. ತಾವು ಆಗೊಂದು ಪ್ರಶ್ನೆ ಕೇಳಿದ್ರಿ, ಸುನೀತಾ ವಿಲಿಯಮ್ಸ್ ವರ್ಸಸ್ ಶುಭಾಂಶು ಶುಕ್ಲಾ, ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಸುಧೀಂದ್ರ ಬೆಂದಿಗರು ಹೇಳಿದ್ರು. ನಾನು ತುಂಬ ಕೂಡ ಒಪ್ತೀನಿ. ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ 2 ಒಂದೇನೆ. ಅವ್ರು ತುಂಬಾ ಆರ್ಬಿಟ್ಸ್ ಮಾಡಿದ್ರು, ಇವ್ರು ಸ್ವಲ್ಪ ಕಡಿಮೆ ಆರ್ಬಿಟ್ಸ್ ಮಾಡಿದ್ರು. ಅರ್ಥನೇ ಸುತ್ತೋಡಿದ್ರು, ಇಬ್ರು ಅರ್ಥನೇ ಸುತ್ತೋಡಿದ್ರು. ಇಬ್ರು ರಾಕೆಟ್ ಅಲ್ಲೇ ಮೇಲ್ ಹೋದ್ರು, ಹೋಗಿದ್ದ ಡಿಸ್ಟೆನ್ಸ್ ಅಷ್ಟೇ 400 ಕಿಲೋಮೀಟರ್, ಬಂದಿದ್ದು ವಾಪಸ್ ಅಲ್ಲಿಗೆ ಭೂಮಿಗೆ. ಆದ್ರೆ ಫಿಸಿಯಾಲಜಿ ಮತ್ತೆ ನರ್ವಸ್ ಸಿಸ್ಟಮ್ ಮೇಲೆ ಸುನೀತಾ ವಿಲಿಯಮ್ಸ್ಗೆ ಬಹಳಷ್ಟು ಪರಿಣಾಮ ಆಗಿದೆ. ಇವರು ಕೇವಲ 18 ದಿವಸ, ಅವರು 9 ತಿಂಗಳು. 9 ತಿಂಗಳಕ್ಕಿಂತ ಆಕ್ಚುಲಿ ರಷ್ಯನ್ ಒಬ್ಬ ಆಸ್ಟ್ರೋನಾಟ್ 1 ವರ್ಷ ಇದ್ದಾರೆ. ಆ 1 ವರ್ಷ ಇದ್ದಿದ್ದು ಉದ್ದೇಶ 1 ವರ್ಷ ಇರಬೇಕು ಅಂತ ಇದ್ದಿದ್ದು. ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ 1 ವರ್ಷ ಅಂತ ಪ್ಲಾನ್ ಮಾಡಿ ಹೋಗಿದ್ದೇ ಅಲ್ಲ ಅವರು.
ಟೆಕ್ನಿಕಲ್ ಎರರ್ಸ್ ಇಂದಾಗಿ ಬೋಯಿಂಗ್ ಸ್ಪೇಸ್ ಕ್ರಾಫ್ಟ್ ಬರಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅದರಲ್ಲಿ ಅನ್ಸೇಫ್ ಅಂತ ಹೇಳ್ಬಿಟ್ಟು ಅದು ವಾಪಸ್ ಖಾಲಿ ಬಂತು. ಇವರನ್ನ ಪುನಃ ಮತ್ತೊಂದು ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಮಾಡ್ಬಿಟ್ಟು ಕರ್ಕೊಂಡ್ಬರ್ಬೇಕಾದ್ರೆ 9 ತಿಂಗಳಾಯ್ತು. ಹಾಗಾಗಿ ಅವರು ದೈಹಿಕವಾಗಿ ಬಹಳಷ್ಟು ಅವರಿಗೆ ಪರಿಣಾಮ ಆಗಿದೆ. ಏನಕ್ಕೆ ವೆಯ್ಟ್ ಮಾಡ್ತಾರದೀಗ? ಈಗ ಇದರಲ್ಲಿ ಈಗ ಅಲ್ಲಿ ಮೆಕ್ಯಾನಿಕಲ್ ಆಗಿ ಸೆಕ್ಯೂರ್ ಆಗಿದೆ ಅಂತ ಒಂದು ಚೆಕ್, ಎರಡನೇ ಸ್ಯಾನಿಟೈಸೇಷನ್ ಒಂದು ಚೆಕ್, ಅದೇ ಕೆಮಿಕಲ್, ಅವೆರಡು ಮುಖ್ಯ ಆದ್ರ ಮೇಲೆ ಈಗ ಏನ್ ಮತ್ತೆ ಒಂದು ಪ್ರೊಸೀಜರ್ ಇದೆ, ಒಂದು ಸಣ್ಣ ಪ್ರೊಸೀಜರ್ ಇದೆ, ಅದಾದ್ರ ಮೇಲೆ ಈ ನಿಮ್ಮನ್ನು ಓಪನ್ ಮಾಡ್ತಾರೆ. ಏನ್ ಪ್ರಕ್ರಿಯೆ ಅದು? ಇಲ್ಲಿ ಏನಾಗಿದೆ ಅಂದ್ರೆ ಈಗ ನಾಸಾದಿಂದ ಅವರಿಗೆ ಒಂದು ಕ್ಲಿಯರೆನ್ಸ್ ಬೇಕು. ಇಲ್ಲಿ ಅವರು ಡೋರ್ ಓಪನ್ ಮಾಡೋರಿಗೆ ಬಹಳಷ್ಟು ವಿಚಾರಗಳನ್ನ ಯಾರು ಬಿಟ್ಕೊಡಲ್ಲ, ಹೇಳೋದಿಲ್ಲ, ನಾನು ಪ್ರಶ್ನೆ ಮಾಡೋಗೂ ಇಲ್ಲ. ಅದು ನಾವು ಕಳಿಸಿರೋ ವ್ಯಕ್ತಿನ ಯಾಕೆ ಆ ಶಿಪ್ ಅಲ್ಲಿ ಕಳಿಸಿದ್ವಿ ಅಂತಂದ್ರೆ ಅವೆಲ್ಲ ಪತ್ತೆ ಮಾಡ್ಕೊಂಡ್ ಬರ್ಲಿ, ಒಂದು ತಿಳುವಳಿಕೆ ಅಧ್ಯಯನವನ್ನ ಮಾಡ್ಕೊಂಡು ಬಂದಿದ್ದಾರೆ ಮಾಡಿದ್ದಾರೆ. ನಾಸಾದವರು ಬಿಟ್ಕೊಡಲ್ಲ. ಏನೇನು ಅಧ್ಯಯನ ಮಾಡಿದ್ದಾರೆ ಅಂತೇಳಿ ಅಲ್ಲ, ಅದು ಬಿಟ್ಕೊಡೋದಿಲ್ಲ. ಯಾಕೆ ಅಷ್ಟು ಗೌಪ್ಯತೆಯನ್ನ ಕಾಪಾಡಲೇಬೇಕಾದಂತ ಅನಿವಾರ್ಯತೆ ಯಾವ ಕಾರಣಕ್ಕೋಸ್ಕರ? ದೇರ್ ಆರ್ 2 ಆಸ್ಪೆಕ್ಟ್ಸ್ ಟು ವಾಟ್ ಯು ಟಾಕಿಂಗ್. ಒಂದು ರಿಸರ್ಚ್, ಒಂದು ಆಪರೇಷನ್. ರಿಸರ್ಚ್ ನ ಬಿಟ್ಕೊಡ್ತಾರೆ, ಆಪರೇಷನ್ ವೈಸ್ ಬಿಟ್ಕೊಡಲ್ಲ. ಅವ್ರದ್ದು ನಮ್ಮ IP ಅಂತ ಹೇಳಿ ಬಿಟ್ಕೊಡಲ್ಲ. ರಿಸರ್ಚ್ ಅಂಡ್ ಆಪರೇಷನ್. ರಿಸರ್ಚ್ ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಿಟ್ಕೊಡಲ್ಲ, ರಿಸರ್ಚ್ ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಬಿಟ್ಕೊಡ್ತಾರೆ ಅಂತ ನೀವು ಅದು ಬಿಟ್ಕೊಡ್ತಾರೆ. ಇದು ನೀವು ಮಾತಾಡ್ತಾ ಇರೋದು ಆಪರೇಷನ್ ಆಫ್ ಎ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್, ಬಿಟ್ಕೊಡಲ್ಲ. ಸ್ಪೇಸ್ ಎಕ್ಸ್ ಪೇಟೆಂಟೇ ಫೈಲ್ ಮಾಡಲ್ಲ. ಅವ್ರು ಹೊಸದಾಗಿ ಏನಾದ್ರು ಕಂಡಿಡಿದ್ರೆ ಪೇಟೆಂಟ್ ಕೂಡ ಫೈಲ್ ಮಾಡಲ್ಲ. ಅವರು ಯಾಕೆ ಪೇಟೆಂಟ್ ಫೈಲ್ ಮಾಡಲ್ಲ ಅಂತಂದ್ರೆ, ಪೇಟೆಂಟ್ ಫೈಲ್ ಮಾಡಿದ್ರೆ ಚೈನಾದವರು, ಇಂಡಿಯಾದವರು, ಯುರೋಪ್ ಅವರು ಏನ್ ಕಂಡಿಡಿದ್ರು ಅಂತ ಅನ್ಕೊಂಡ್ಬಿಟ್ಟು ರಿವರ್ಸ್ ಎಂಜಿನಿಯರ್ ಮಾಡ್ತಾರೆ ಅಂತೇಳಿ ಪೇಟೆಂಟ್ ಕೂಡ ಫೈಲ್ ಮಾಡಲ್ಲ ಅವರು. ಅಂದ್ರೆ ಈ ಫೀಲ್ಡ್ ಆ ತರ ಇದೆ. ಈಗ ನೋಡಿ ಬರ್ತಿದ್ದಾರೆ, ಆದ್ರೂ ಸ್ವಲ್ಪ ಒಳಗಡೆ ನೀರೆಲ್ಲ ಕೆಳಗಡೆ ಸೆಕ್ಯೂರ್ ಆಗ್ಬೇಕಿನ್ನು, ಮೆಕ್ಯಾನಿಕಲಿ ಸೆಕ್ಯೂರ್ ಆಗಿ ಒಂದೊಂದೇ ಸ್ಟೆಪ್ ಅಲ್ಲಿ ತೆಗಿತಾರೆ. ಈಗ ಅವರು 4 ಜನನ ಹೊರಗೆ ಕರ್ಕೊಂಡ್ ಬರ್ಬೇಕು. ಈಗ ನಿಮ್ಮ ಹತ್ರ ಒಂದು ಮಾಡೆಲ್ಗಳು ಇದಾವೆ ಇಲ್ಲಿ. ಹೌದು, ಮಾಡೆಲ್ಗಳು ಅದು ಸೇಮ್ ಅದೇ ತರ ಇದೆ. ಸೊ ಅದನ್ನ ಮಾಡೆಲ್ ತೋರಿಸ್ಕೊಂಡು ಅಲ್ಲಿಂದ ಇಲ್ಲಿದ್ದು ಎರಡನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಈಗ ನೋಡಿ ಅಲ್ಲಿ ಸಿಂಪಡಣೆ ಮಾಡ್ತಾ ಇರೋದು ಅದೇನಾ ನೀವು ಹೇಳಿದ್ದೀರಾ? ಏನಾಗುತ್ತೆ ಅಂದ್ರೆ ಇಲ್ಲಿ ಆ ಡ್ರೇಕೋ ಥ್ರಸ್ಟರ್ಸ್ ಅಂತ ಹೇಳ್ಬಿಟ್ಟು RCS ಥ್ರಸ್ಟರ್ಸ್ ಅಂತ ನಾವು ರಿಯಾಕ್ಷನ್ ಕಂಟ್ರೋಲ್ ಥ್ರಸ್ಟರ್ಸ್ ಅಂತ ಹೇಳ್ಬಿಟ್ಟು ಆರ್ಬಿಟಲ್ ಸಣ್ಣ ಇಂಜಿನ್ಗಳು, ಅವನ್ನ ಇಟ್ಕೊಂಡ್ಬಿಟ್ಟು ನಾವು ಏನ್ ಮಾಡ್ತೀವಿ, ಆರ್ಬಿಟ್ ಅಲ್ಲಿ ಮೂವ್ ಮಾಡಕ್ಕೆ X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್, ಆ 3 ಆಕ್ಸಿಸ್ ಅಲ್ಲಿ ನಾವು ಮೋಷನ್ ಮಾಡೋದಿಕ್ಕೆ, ವೆಲಾಸಿಟಿ ಚೇಂಜ್ ಮಾಡೋದಿಕ್ಕೆ ನಾವು ಅದನ್ನು ಉಪಯೋಗಿಸ್ಕೊಂತೀವಿ. ಹೈಪೋರ್ಗೋಲಿಕ್ ಫ್ಲೂಯಿಡ್ UDMH ಇಲ್ಲ MMH ಈ ತರ ಕೆಮಿಕಲ್ಗಳನ್ನು ಯೂಸ್ ಮಾಡಿರ್ತೀವಿ. ಅದು ಭಾರಿ ಹೆಲ್ಪ್ಫುಲ್ ಫಾರ್ ಆಪರೇಷನ್ ಆಫ್ ದಿ ಸ್ಪೇಸ್ ಕ್ರಾಫ್ಟ್. ಬಟ್ ಮನುಷ್ಯನಿಗೆ ಅದು ಕಾರ್ಸಿನೋಜೆನಿಕ್ ಅಂತಂದ್ರೆ ಎಲ್ಲಾ ರೀತಿ ಕೆಟ್ಟದು. ಈ ನೈಟ್ರಿಕ್ ಆಸಿಡ್ ತರ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅದೆಲ್ಲ ಕ್ಲೀನ್ ಮಾಡ್ತಾರೆ, ಯಾಕೆಂದ್ರೆ ಹೊರಗೆ ಬರಬಾರ್ದು ಅಂತ. ಮೋಸ್ಟ್ಲಿ ಈಗ ತೆಗೆಯುವ ಪ್ರಕ್ರಿಯೆ ನಡೀತಾ ಇದೆ. ಬೈ ದ ವೇ, ನೀವೇನು ಆಪರೇಷನ್ಸ್ ನಾನು ಹೇಳಿದ್ನಲ್ಲ, ಬಹಳಷ್ಟು ವಿಚಾರನ ಬಿಟ್ಕೊಡಲ್ಲ, ಯಾರು ಬಿಟ್ಕೊಡಲ್ಲ. ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಮಾಡ್ತಿದಾರೆ ಅಲ್ಲಿ, ಅದು ಕ್ಲೀನ್ ಆಗಿ ಒರೆಸಿ ಅದನ್ನ ನೀಟ್ ಮಾಡ್ತಾರೆ ಅಲ್ಲಿ. ಆದ್ರೆ ಈಗ ಅವರು ಒಳಗಡೆ ಇರೋ 4 ಜನ